ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಸ್ನೇಹಿತರೆ, ಈ ಬೆಂಕಿ ಹಚ್ಚೋದು ಯಾಕೆ ಉದ್ದೇಶ? ಈ ಬೆಂಕಿಯ ಹಚ್ಚೋ ಉದ್ದೇಶ ಏನಂದ್ರೆ ಅದು ದುಷ್ಟತನ, ಸಾಕ್ಷಿಗಳನ್ನ ನಾಶ ಮಾಡೋದು, ವ್ಯವಸ್ಥೆನ ಹಾಳು ಮಾಡೋದು. ಬೆಂಕಿ ಹಚ್ಚೋದೇ ಒಂದ್ ರೀತಿ ಒಂದು ಕೆಡುಕು, ಅದು ಕೆಡುಕಿನ ಸಂಕೇತ. ಈಗ ನೋಡಿ, ಅಧಿಕಾರದಲ್ಲಿರೋರ ಮೇಲೆ ಯಾಕೆ ನಮ್ಗೆ ಅನುಮಾನ ಬರುತ್ತೆ? ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬೆಂಕಿ ಇಡೋದಕ್ಕೆ ಇವ್ರು ಹೊರಟಿದಾರ ಅಂತ ನಮ್ಗೆ ಯಾಕೆ ಅನ್ಸುತ್ತೆ ಅಂತ ನೋಡಿದ್ರೆ, ನೋಡಿ, ರಾಫೇಲ್ ಫೈಲ್ಗೆ ಬೆಂಕಿ ಬಿತ್ತು. ಮೋದಿ ಸರ್ಕಾರದ ಈ ಹಗರಣದ ಆರೋಪ, ರಾಫೇಲ್ ಹಗರಣ, ಅದು ದೊಡ್ಡ ಮಟ್ಟದ ಚರ್ಚೆ, ಸುದ್ದಿ ಆಯ್ತು. ಆ ಒಂದು ಫೈಲ್ಗೆ ಬೆಂಕಿ ಬಿತ್ತು. ಆನಂತರ ಲಕ್ಷಾಂತರ ವಿದ್ಯಾರ್ಥಿಗಳ ಬದುಕಿನ ಜೊತೆ ಚೆಲ್ಲಾಟ ಆಡಿದ್ರು. ನೀಟ್ ಎಕ್ಸಾಮ್ ಅನ್ನ ಸರಿಯಾಗಿ ನಡೆಸದೆ ಒಂದ್ ರೀತಿ ಭ್ರಷ್ಟಾಚಾರ, ಅವ್ಯವಹಾರಕ್ಕೆ ಕಾರಣ ಆಗಿ ವಿದ್ಯಾರ್ಥಿಗಳ ಭವಿಷ್ಯವನ್ನ ಹಾಳು ಮಾಡಿದ್ರು. ಅಲ್ಲಿ ರಫೇಲ್ ಫೈಲ್ಗೆ ಬೆಂಕಿ ಬಿತ್ತು. ಇಲ್ಲಿ ನೀಟ್ ಎಕ್ಸಾಮ್ ಅನ್ನ ಸರಿಯಾಗಿ ಕಂಡಕ್ಟ್ ಮಾಡದೆ, ಸರಿಯಾಗಿ ಆಯೋಜಿಸದೆ, ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳದ ಕಾರಣಕ್ಕೋಸ್ಕರ ಈಗ ನೀಟ್ ಸಚಿವಾಲಯಕ್ಕೂ ಬೆಂಕಿ ಬಿತ್ತು. ಇದೀಗ ನಿಮ್ಮೆಲ್ರಿಗೂ ಅಚ್ಚರಿ ಆಘಾತ. ವೆಸ್ಟ್ ಬೆಂಗಾಲ್ನ ಕೋಲ್ಕತ್ತಾದಲ್ಲಿರುವಂತ EVM ಮಿಷಿನ್ ಇದ್ದಂತ ಗೋದಾಮಿಗೆ ಬೆಂಕಿ ಬಿದ್ದಿದೆ. ಯಾಕೆ ಬಿದ್ದಿದೆ ಅಂತೇಳಿ ನಾನು ಮತ್ತೆ ನಿಮಗೆ ಸಪರೇಟ್ ಆಗಿ ಹೇಳುವ ಅವಶ್ಯಕತೆ ಇಲ್ಲ. ಸ್ನೇಹಿತರೆ ನೋಡಿ, ಇವರು ಎಲ್ಲೆಲ್ಲಿಗೆ ಬೆಂಕಿ, ಅಲ್ಲಿ ಮುಗಿದ ಕತೆ. ಪಶ್ಚಿಮ ಬಂಗಾಳದಲ್ಲಿ ಏನಾಯ್ತು? ಪ್ರಾರಂಭದಲ್ಲಿ ರಫೇಲ್ ವಿಚಾರ ನಿಮಗೆ ಗೊತ್ತಿದೆ, ಏನಾಯ್ತು ಏನು. ಆನಂತರ ನೀಟ್ ವಿಚಾರದಲ್ಲಿ ಇವರು ಎಷ್ಟು ಅಧ್ವಾನ ಮಾಡಿದ್ರು, ಭ್ರಷ್ಟಾಚಾರ ಮಾಡಿದ್ರು ಅಂತ ನಿಮಗೆ ಗೊತ್ತಿದೆ. ಇದೀಗ ವೆಸ್ಟ್ ಬೆಂಗಾಲ್ನ EVM ಇದ್ದಂತ ಒಂದು ದೊಡ್ಡ ಬಹುಮಹಡಿ ಕಟ್ಟಡಕ್ಕೆ ಬೆಂಕಿ ಬಿದ್ದಿದೆ ಅಂತಂದ್ರೆ ನಿಮಗೆ ಗೊತ್ತಾಗ್ಬೇಕು, ವೆಸ್ಟ್ ಬೆಂಗಾಲ್ನ ವಿಧಾನಸಭಾ ಚುನಾವಣೆ ನಡೆದ ರೀತಿ ಯಾವ ರೀತಿ ಇತ್ತು, ಅಲ್ಲಿ ಏನೆಲ್ಲ ಪ್ರಜಾಪ್ರಭುತ್ವವನ್ನ ಕಗ್ಗೋಲೆ ಮಾಡೋದಕ್ಕೆ ಏನೆಲ್ಲ ಕೆಲಸಗಳನ್ನ ಮಾಡಬೇಕಾಯ್ತು ಮಾಡಿದ್ರು ಅನ್ನೋದು ನಿಮಗೆಲ್ಲ ಗೊತ್ತಿದೆ. SIR ಅನ್ನೋ ಒಂದು ಅಂಕುಶದ ಮೂಲಕ ಯಾವ ರೀತಿ ಪ್ರಜಾಪ್ರಭುತ್ವದ ಕತ್ತಿಸಿದ್ರು, ಪ್ರಜೆಗಳ ಮತದ ಹಕ್ಕನ್ನ ಕಸಿದುಕೊಂಡ್ರು, ಟಾರ್ಗೆಟ್ ಮಾಡಿ ಲಕ್ಷಾಂತರ ಕೋಟ್ಯಾಂತರ ಮತದಾರರ ಹಕ್ಕನ್ನ ಕಿತ್ತು ಬಿಸಾಕಿದ್ರು. ಯಾರ್ಯಾರು ಯಾವ್ಯಾವ ಭಾಗದಲ್ಲಿ ಅವರಿಗೆ ವಿರೋಧಿಗಳಾಗಿದ್ದಾರೆ ಅಲ್ಲೆಲ್ಲ ಟಾರ್ಗೆಟ್ ಮಾಡಿ ಏನೇನೋ ನೆಪಗಳನ್ನ ಇಟ್ಟು ಅಲ್ಲಿ ತೆಗೆದುಹಾಕಿದ್ರು. ಇದೀಗ ಆ ವಿಚಾರದ ಬಗ್ಗೆ ದೀದಿಯವರು ಬಹಳ ಸದ್ದು ಮಾಡಿದ್ರು. ಬಹಳ ಒಂದ್ ರೀತಿ ನಾನು ಕಾನೂನು ಹೋರಾಟ ಮಾಡ್ತೀನಿ ಅಂತ ಹೇಳಿ ಅವರು ಕೂಡ ರೆಡಿ ಆಗಿದ್ರು. ಇಷ್ಟೆಲ್ಲ ಬೆಳವಣಿಗೆಗಳು, ಇಷ್ಟೆಲ್ಲ ಚರ್ಚೆಗಳು ಆಗ್ತಿರುವಂತಹ ಸಂದರ್ಭದಲ್ಲಿಯೇ ಪಶ್ಚಿಮ ಬಂಗಾಳದ ದಕ್ಷಿಣ ಕೋಲ್ಕತ್ತಾದಲ್ಲಿರುವಂತಹ ಅಲಿಫೋರ್ ನಲ್ಲಿರುವಂತಹ ಬಹುಮಹಡಿ ಸರ್ಕಾರಿ ಕಟ್ಟಡದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಈ ಅಗ್ನಿ ಅವಘಡದಲ್ಲಿ ಬರೋಬ್ಬರಿ 4,000 ಎಲೆಕ್ಟ್ರಾನಿಕ್ ವೋಟಿಂಗ್ ಯಂತ್ರಗಳು, ಅಂದ್ರೆ EVM ಮಷಿನ್ಗಳು ಸುಟ್ಟು ಭಸ್ಮ ಆಗಿವೆ. 4,000 ಕರಕಲಾಗಿವೆ. ಅಲ್ಲಿಗೆ ನೀವು ಯಾವ ತನಿಖೆ ಮಾಡಿಸ್ತೀರಿ, ಯಾವ ಎನ್ಕ್ವೈರಿ ಮಾಡಿಸ್ತೀರಿ, ಸುಟ್ಟು ಹೋಗಿದ್ದಾವೆ, ಮುಗೀತು. ಇದು ಕಾಕತಾಳೀಯವೋ ಪೂರ್ವ ನಿಯೋಜಿತವೋ ಅನ್ನೋ ಚರ್ಚೆಗಳು ಶುರುವಾಗ್ತವೆ. ಇಲ್ಲ, ಇದು ಆಕಸ್ಮಿಕ, ಯಾರು ಬೇಕು ಅಂತ ಮಾಡಕ್ಕಾಗುತ್ತಾ, ಹಾಗೆ ಹೀಗೆ ಅಂತೇಳಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಲ್ಲಿನ ಎಜುಕೇಶನ್ ಮಿನಿಸ್ಟ್ರು. ಇಲ್ಲ, ಇದನ್ನ ನೋಡಿದ್ರೆ ಯಾಕೋ ಕಾಕತಾಳಿ ಅಂತ ಅನಿಸ್ತಾ ಇಲ್ಲ, ಇದನ್ನು ಎನ್ಕ್ವೈರಿ ನಡೆಸ್ತೀವಿ ಹಂಗೆ ಹಿಂಗೆ ಅಂತ ಏನೋ ಒಂದು ತಿಪ್ಪೆ ಸಾರ್ಸಕ್ಕೆ ಒಂದು ಮಾತನ್ನ ಹೇಳಿದ್ದಾರೆ. ಈಗ ಚರ್ಚೆ ಆಗೋದೇನು ಅಂದ್ರೆ, ಒಂದು 10 ಅಂತಸ್ತಿನ ಈ ಬಹುಮಹಡಿ ಕಟ್ಟಡದಲ್ಲಿ ಅಲ್ಲಿನ ಯಾರವರು ಹೇಳ್ತೀನಿ, ಸಚಿವ ಕೌಶಿಕ್ ಚೌಧರಿ ಅವರು ಇದ್ರ ಬಗ್ಗೆ ಹೇಳಿದ್ದಾರೆ. ಇದು ನೋಡೋಣ, ಇದ್ರ ಬಗ್ಗೆ ಎನ್ಕ್ವೈರಿ ನಡೆಸ್ತೀವಿ ಅಂತ. ಏನ್ ಎನ್ಕ್ವೈರಿ ನಡೆಸ್ತಾರೋ ಗೊತ್ತಿಲ್ಲ. ಇದು 8 ಮತ್ತು 9ನೇ ಮಹಡಿಗಳಲ್ಲಿ ಈ EVM ಮಿಷಿನ್ಗಳನ್ನ 8 ಮತ್ತು 9ನೇ ಮಹಡಿಗಳಲ್ಲಿ ಇರಿಸಲಾಗಿತ್ತಂತೆ. ಇದರಲ್ಲಿ ಸುಮಾರು 4,000 EVM ಯಂತ್ರಗಳು ಇದ್ವು. ಇದು ಬಹಳ ಜೋಪಾನವಾಗಿ ಕಾಪಿಡಬೇಕಾದಂತಹ ಒಂದು ಮಷಿನ್ಗಳವು. ಜನರು ಕೊಟ್ಟಂತ ತೀರ್ಪು ಯಾವ ರೀತಿಯಾಗಿತ್ತು, ಅದಲ್ಲಿ ಏನಾದ್ರು ಅಕ್ರಮ ಆಗಿದೆಯಾ, ಒಂದು ವೇಳೆ ಎನ್ಕ್ವೈರಿಗೆ ಕೇಳಿದ್ರೆ, ಇಲ್ಲ EVM ಮಷಿನ್ ನ ಚೆಕ್ ಮಾಡಿಸಿ ಅಂತ ಹೇಳಿದ್ರೆ, ಜನರ ತೀರ್ಪಿನಲ್ಲಿ ಏನಾದ್ರು ಅಂದ್ರೆ ಜನರು ಕೊಟ್ಟ ತೀರ್ಪು ಏನಾಗಿತ್ತು, ಅಥವಾ ಇಲ್ಲಿ EVM ಅಲ್ಲಿ ಏನಾದ್ರು ಕಳ್ಳಾಟ ಆಡಿದ್ರು ಅನ್ನೋದು ಸತ್ಯಾಂಶ ಗೊತ್ತಾಗ್ಬೇಕಾಗಿತ್ತು. ಅಂತಹ ಒಂದು ಸತ್ಯವನ್ನ ಕಾಪಾಡೋ ಕೆಲಸವನ್ನ ಇವ್ರು ಮಾಡಿಲ್ಲ. ಇವ್ರು ಹೇಳ್ತಾರೆ ನೋಡಿ, ಪ್ರಾರಂಭದಲ್ಲಿ ಬುಧವಾರ ಏನೋ ಬೆಂಕಿ ಕಾಣಿಸ್ಕೊಂತಂತೆ. ಬೆಳಗ್ಗೆ 10 ಗಂಟೆಯ ಸುಮಾರಿಗೆ ಯಾರು ಇರಲಿಲ್ಲ. 2ನೇ ಮಹಡಿಯಲ್ಲಿ ಬೆಂಕಿ ಕಾಣಿಸ್ಕೊಳ್ತಂತೆ. 2ನೇ ಮಹಡಿಯಲ್ಲಿ ಕಾಣಿಸಿಕೊಂಡಂತ ಬೆಂಕಿ 8 ಮತ್ತು 9ನೇ ಮಹಡಿಗೆ ಹೆಂಗೆ ಹೋಯ್ತು ಅನ್ನೋದೇ ನಮಗೆ ಆಶ್ಚರ್ಯ, ಪವಾಡ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಆಶ್ಚರ್ಯನೂ ಇಲ್ಲ, ಪವಾಡನೂ ಇಲ್ಲ, ಏನೂ ಇಲ್ಲ. ಇದೊಂದು ಡಿಸೈಡೆಡ್ ಅಷ್ಟೇ, ಒಂದು ಪ್ಲಾನ್. ನಾಳೆ ಎನ್ಕ್ವೈರಿಗೆ ಬಂದ್ರೆ ಇದೆಲ್ಲ ಗೊತ್ತಾಗ್ಬಿಟ್ರೆ ಮತ್ತೆ
ಎಲೆಕ್ಷನ್ ಮತ್ತೆ ನಮ್ಮ ವಿರುದ್ಧ ಕಪ್ಪು ಚುಕ್ಕೆ ಹಾಗೆ ಹೀಗೆ ಅದ್ರ ಬದಲು ಹಾಕ್ಬಿಟ್ರೆ ಸಮಸ್ಯೆನೇ ಇರಲ್ಲ. ಎಲ್ಲಿಗೆ ತಂದ್ರು ನೋಡಿ. ಈ EVM 4000 EVM ಮಷಿನ್ಗಳಿದಾವಲ್ಲ, ಅದು ಪಶ್ಚಿಮ ಬಂಗಾಳದ ಸುಮಾರು 10 ಕಾನ್ಸ್ಟಿಟ್ಯೂಯನ್ಸಿಗಳಲ್ಲಿ ಬಳಕೆಯಾದಂತ EVMಗಳು ಅಂತ ಹೇಳಲಾಗ್ತಾ ಇದೆ. ಒಂದು ಜನರಿಗೆ ಒಂದು ಡೌಟ್ ಬಂದಾಗ, ಒಂದು ಅನುಮಾನ ಬಂದಾಗ, ಸೊ ಆಯ್ತಪ್ಪ ನೀವು ಏನು ಅನುಮಾನ ಬೇಕಾದ್ರೂ ನೀವು ಬಗೆಹರಿಸ್ಕೊಳ್ಳಿ ಅಂತೇಳಿ ತೋರಿಸ್ಬೇಕು. ತಪ್ಪು ಮಾಡಿಲ್ಲ, ಅಕ್ರಮ ಎಸಗಿಲ್ಲ. SIR ಮೂಲಕ ಬಹಿರಂಗವಾಗಿಯೇ ಅವರು ಅಕ್ರಮಗಳನ್ನ ಮಾಡಿದ್ರು. ಅದನ್ನ ಒಂದು ಮತ ಪರಿಷ್ಕರಣೆಯನ್ನ ಹೆಸರು ಹೇಳಿದ್ರು. ಆದ್ರೆ ಮತ ಪರಿಷ್ಕರಣೆ ಹೆಸರಿನಲ್ಲಿ ಇವ್ರು ಮಾಡಿದ್ದು ಒಂದು ಪ್ರಜಾಪ್ರಭುತ್ವವನ್ನೇ ದಮನ ಮಾಡೋ ಕೆಲಸ. ಅಲ್ಲಿ ಗೆಲ್ಲಲೇಬೇಕು. ಒಂದು ವೇಳೆ ಇವ್ರು SIR ಪ್ರಕ್ರಿಯೆ ಮಾಡದೆ ಹೋಗಿದ್ರೆ ಅಲ್ಲಿ ಗೆಲ್ಲಕ್ಕಾಗ್ತಿರ್ಲಿಲ್ಲ, ಯಾವುದೇ ಕಾರಣಕ್ಕೂ ಸಾಧ್ಯ ಇರಲಿಲ್ಲ. ಈಗ ಯಾರಾದ್ರೂ ಪ್ರಶ್ನೆ ಮಾಡ್ಬಿಟ್ರೆ, ಮತ್ತೇನಾದ್ರು ಎನ್ಕ್ವೈರಿ ಆಗ್ಬಿಟ್ರೆ ಏನ್ ಕತೆ ಅಂತ ಹೇಳಿ ಬೆಂಕಿ ಬಿದ್ದಿರಬಹುದು. ಬೆಂಕಿ ಬಿದ್ದಿರಲ್ಲ, ಬೆಂಕಿ ಇಡಲಾಗಿದೆ. ಇನ್ನು ಈ ದೇಶದ ಜನರು ಏನೆಲ್ಲ ನೋಡೋದು ಬಾಕಿ ಇದೆಯೋ ಗೊತ್ತಿಲ್ಲ. ಒಟ್ಟಾರೆ ಇವರು ತಾವು ಅಂದುಕೊಂಡಿದ್ದನ್ನ ಸಾಧಿಸುವ ಸಲುವಾಗಿ ಪ್ರಜಾಪ್ರಭುತ್ವ ದಮನ ಆದ್ರೂ ಪರವಾಗಿಲ್ಲ, ಸಂವಿಧಾನದ ಆಶಯಗಳು ಗಾಳಿಗೆ ತೂರಿದ್ರೂ ಪರವಾಗಿಲ್ಲ, ಜನರ ಬದುಕು ಹಾಳಾದ್ರೂ ಪರವಾಗಿಲ್ಲ, ನಾವು ಅಧಿಕಾರಕ್ಕೆ ಬರಬೇಕು, ಚುನಾವಣೆ ಎದುರಿಸ್ಬೇಕು, ಚುನಾವಣೆಯಲ್ಲಿ ಗೆಲ್ಲಬೇಕು, ಅಧಿಕಾರದಲ್ಲಿ ಗೂಟ ಹೊಡ್ಕೊಂಡು ಕೂತಿರ್ಬೇಕು ಅನ್ನೋದೇ ಇವರ ಪರಮೋಚ್ಚ ಧ್ಯೇಯ. ಅಭಿವೃದ್ಧಿ, ಜನರ ಬದುಕು, ಪ್ರಗತಿ ಇವೆಲ್ಲವೂ ಕೂಡ ಸುಮ್ಮನೆ ಮಾತನಾಡುವ ಭಾಷಣಗಳು. ಅದನ್ನ ಬಿಟ್ಟು ಇವ್ರದ್ದೇನಂದ್ರೆ ಅಧಿಕಾರದಲ್ಲಿರ್ಬೇಕು, ಸರ್ವಾಧಿಕಾರಿ ಧೋರಣೆ ಮಾಡಬೇಕು, ಪ್ರಜಾಪ್ರಭುತ್ವದ ಆಶಯಗಳನ್ನ ಹಂತ ಹಂತವಾಗಿ ಸಂವಿಧಾನದ ಶಕ್ತಿಯನ್ನ ಕಡಿಮೆ ಮಾಡ್ತಿರೋದೇ ಇವೆಲ್ಲ ಲಕ್ಷಣಗಳು ನಮಗೆ ಗೋಚರಿಸ್ತಿರುವಂತಹದ್ದು. ಸ್ನೇಹಿತರೆ, ಜನ ಜಾಗೃತರಾಗಬೇಕು. ಇದನ್ನ ಸಿಲ್ಲಿಯಾಗಿ ಪರಿಗಣಿಸಬಾರದು, ದೊಡ್ಡ ಮಟ್ಟದಲ್ಲಿ ದನಿ ಎತ್ತಬೇಕು. ಇದು ಈ ಬೆಂಕಿ ಬಿದ್ದಿದೆಯಲ್ಲ, ಇದ್ರ ಬಗ್ಗೆ ಒಂದು ದೊಡ್ಡ ಮಟ್ಟದ ತನಿಖೆ ಆಗ್ಬೇಕು. ಒಂದ್ ವೇಳೆ ಏನಾದ್ರೂ ಬೆಂಕಿ ಪೂರ್ವ ನಿಯೋಜಿತವಾಗಿ ಕೃತ್ಯ ಎಸಗಿದ್ರೆ ದೊಡ್ಡ ಮಟ್ಟದ ತನಿಖೆಯಾಗಿ ಈ ಚುನಾವಣೆ ಒಂದು ರೀತಿಯ ಚುನಾವಣೆ ಒಂದು ಕೆಟ್ಟತನದ ದುಷ್ಟತನದ ಚುನಾವಣೆ ಅಂತ ಹೇಳಿ ಅದನ್ನ ಸಾಬೀತುಪಡಿಸೋ ಕೆಲಸ ಆಗ್ಬೇಕು. ಅದನ್ನ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ. ಜನ ಜಾಗೃತರಾಗಬೇಕಾಗಿದೆ, ಎಚ್ಚರಗೊಳ್ಳಬೇಕಾಗಿದೆ. ಪ್ರತಿಯೊಂದು ಅವರ ಹೆಜ್ಜೆಗಳನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ರೀತಿ ಅಧಿಕಾರಕ್ಕೋಸ್ಕರ ಎಲ್ಲರ ಬದುಕನ್ನ ದಮನ ಮಾಡುವ ಇಂಥ ದುಷ್ಟರನ್ನ ಅಧಿಕಾರದಿಂದ ಕೆಳಗಿಳಿಸುವುದೇ ಜನರ ಮುಂದಿನ ತುರ್ತಾಗಿದೆ ಅನ್ನೋದು ನನ್ನ ಆಗ್ರಹ, ಎಲ್ಲಾ ಪ್ರಜ್ಞಾವಂತರ ಆಗ್ರಹ ಆಗಿದೆ. ಮತ್ತೊಂದು ವಿಚಾರ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.